ನೋಡ್ರಿ, ಬಿ ಜೆ ಪಿಯವ್ರಿಗೆ ಅರಶಿನ ಕುಂಕುಮ ಗಣೇಶ ಇವು ಮಾತ್ರ ವಸ್ತು ಆಗಿವೆ ಅಭಿವೃದ್ಧಿಗೆ. ಪಾಪ ಉದಯ್ 1,500 ಕೋಟಿ ರೂಪಾಯಿಯಲ್ಲಿ ಎಂದೂ ಕಂಡು ಕೇರಳದ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಒಂದು ಸಣ್ಣ ಗಲಾಟೆಯಲ್ಲಿ ಆ 1,500 ಕೋಟಿ ನೀರಲ್ಲಿ ಹುಣ್ಸೆಹಣ್ಣು ತೊಳೆದಂಗೆ ಮಾಡಿದ್ರು. ಇದು ಈ ಪ್ರತಾಪ್ ಸಿಂಹ ಅವರು ಏನು ಮಾಡ್ತಾರೆ, ಎಲ್ಲಿ ಗಲಾಟೆ ಆಗುತ್ತೆ ಅಲ್ಲಿ ಹೋಗಿ ಭಾಷಣ ಮಾಡೋದು, ಪ್ರವೋಕ್ ಮಾಡೋದು. ಸಮುದಾಯಗಳ ನಡುವೆ ಶಾಂತಿ ಸೌಹಾರ್ದತೆ. ಈಗ ಮುಸ್ಲಿಮ್ನವರೇ ಒಪ್ಕೊಂಡಿದ್ದಾರೆ ನಾವು ಕಲ್ಲು ಹೊಡೆದಿದ್ದು ತಪ್ಪು, ನಮ್ಮವರೇ ಹೊಡೆದಿದ್ದು ತಪ್ಪು ಅಂತ. ಅಲ್ಲಿ ಅವ್ರನ್ನೂ ಅರೆಸ್ಟು ಮಾಡಾಗಿದೆ. ಅಲ್ಲಿಗೆ ಇಶ್ಯೂ ಮುಗೀತಲ್ಲ. ಈಗ ನಾವು ಮಾಡಿಲ್ಲ, ನಾವು ಕಲ್ಲು ಹೊಡೆದಿದ್ದು ಸರಿ ಅಂತ ಅವ್ರು ಏನೋ ವಾದ ಮಾಡಿದ್ರು. ಇದು ಪ್ರಜಾಪ್ರಭುತ್ವ ದೇಶ. 50 ಕಿಲೋಮೀಟ್ರಿಗೆ ಒಂದು ಭಾಷೆ, ಆಹಾರ ಪದ್ಧತಿ, ಧರ್ಮ ಪಾಲನೆ ಮಾಡುವಂಥ ದೇಶ. ಇಲ್ಲಿ ದೇಶಕ್ಕೆ ಸ್ವತಂತ್ರ ಬಂದಾಗ 1857 ಸಿಪಾಯಿ ದಂಗೆ ಏನಕ್ಕಾಯ್ತು ಗೊತ್ತಾ ನಿಮಗೆ? ಮುಸ್ಲಿಮ್ರಿಗೆ ಹಂದಿ ಕಬ್ಬು ಸಾವಿರ ಬಾಂಬ್ ಕೊಡ್ತಾರೆ, ಹಿಂದೂಗಳಿಗೆ ದನ ಸಾವಿರ ಕಬ್ಬು ಕೊಡ್ತಾರೆ ಅಂತ ಸಿಪಾಯಿ ದಂಗೆ ಆಗಿದೆ. ಅಂದರೆ ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಹಿಂದೂ ಮುಸ್ಲಿಮರು ಇಬ್ಬರು ಸಮಾನವಾಗಿ ಹೋರಾಟ ಮಾಡಿದ್ದಾರೆ. ಬ್ರಿಟಿಷರು ಹೊಡೆದಾಡೋ ನೀತಿಯಲ್ಲಿ ಅವತ್ತು ಹಿಂದೂ ಮುಸ್ಲಿಮ್ ಅಂತ ಹೊಡೆದ್ರು. ಅದನ್ನು ಕಂಟಿನ್ಯೂ ಆಗಿ ಬಿ ಜೆ ಪಿಯವರು 2025ವರೆಗೂ ತಂದಿದ್ದಾರೆ. ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲರನ್ನೂ ಸಮಾನವಾಗಿ ನೋಡೋ ಅಂಥದ್ದು. ಬಾನ ಮುಷ್ತಾಕ್ ಅವ್ರನ್ನ ಕರೆದಿದ್ದಾರೆ, ಹಿಂದೆ ನಿಸಾರ್ ಅಹಮದ್ ಅವ್ರನ್ನೂ ಕರೆದಿದ್ದಾರೆ, ಶಿವಕುಮಾರ್ ಸ್ವಾಮಿಗಳನ್ನೂ ಕರೆದಿದ್ದಾರೆ. ಇದೇ ಪ್ರತಿ ವರ್ಷ ಒಬ್ಬೊಬ್ಬರನ್ನ ಕರೀತಾರೆ. ಧರ್ಮದ ವಿಚಾರದಲ್ಲಿ ಎಲ್ಲದಕ್ಕೂ ಅಡ್ಡಿಪಡಿಸೋದು ಬಿ ಜೆ ಪಿಯವರ ಧರ್ಮ. ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಅಂತ